ನಮ್ಮ ಬೈರಮಂಗಲದ ನನ್ನ ತಾಯಂದ್ರು ಇಲ್ಲಿ ಕೂತಿದ್ರೆ ದಯವಿಟ್ಟು ನೋಡ್ಬೇಕಿಲ್ಲಿ. 2006ರಲ್ಲಿ ಯಾವ ಸತ್ಯಯೋಧನಾ ಸಮಿತಿ ಮಾಡಿದ್ರು, ಇಲ್ಲಿ ಇಬ್ಬರು ಮಹಾನ್ ನಾಯಕರು, ಒಬ್ರು ಇವತ್ತಿನ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ಕಾಂಗ್ರೆಸ್ನ ಅಧಿನಾಯಕಿ. ಈಗೆಲ್ಲ ಪೇಮೆಂಟ್ ಕೊಡಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದವರಲ್ಲ ಮುಖ್ಯಮಂತ್ರಿ ಮಾಡಿದ್ದಕ್ಕೆ, ಪ್ರತಿ ತಿಂಗಳು ಪೇಮೆಂಟ್ ಕೊಡ್ಲಿಕ್ಕೆ ಆ ಅಧಿನಾಯಕಿ ಅವರು. ಇಲ್ಲಿ ಅವರು ಏನು ಸಮಿತಿ ಮಾಡ್ತಾರೆ, ಇಲ್ಲಿ ನಾವೇನು ಕಾಗದ ಪತ್ರ ಇಟ್ಕೊಳ್ಳದೆ ಮಾತಾಡಲ್ಲ. ಇವತ್ತು ಇಲ್ಲಿ ಹೆಸರಿದೆ ನೋಡಿ ಯಾರ್ಯಾರು ಅಂತ, ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು. ಎರಡನೇ ಹೆಸರೇ ನಮ್ಮ ಬಿಡದಿ ಭಾಗದ ಜನ ಅರ್ಥ ಮಾಡ್ಕೊಳ್ಳಿ, ಗ್ರೇಟ್ ಶಿವಕುಮಾರ್ ಅವರು ಈ ಸತ್ಯ ಶೋಧನಾ ಸಮಿತಿಯ ಎರಡನೇ ಹೆಸರೇ ಶಿವಕುಮಾರ್ ಅವರದು. ಶಿವಕುಮಾರ್ ಅವರೇ ಕಾಗೋಡು ತಿಮ್ಮಪ್ಪನವರು ಅಲ್ಲೆಲ್ಲ ಶಿವಮೊಗ್ಗದಲ್ಲಿ ಇರಬೇಕೀಗ. ಏನು ವರದಿ ಕೊಟ್ಟರು? ಕೊಟ್ಟಿರೋ ವರದಿ ಏನು? ಅವ್ರು ಹೇಳ್ತಾರೆ, ಸ್ವಲ್ಪ ನಿಮ್ಮ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೀನಿ. 11/6/2006 ನಮ್ಮ ಬಿಡದಿ ಭಾಗಕ್ಕೆ ಪ್ರವಾಸ ಮಾಡಿದ್ದಾರೆ ಅವರೆಲ್ಲ. ನಮ್ಮ ಬಿಡದಿ ರೈತರನ್ನ ಭೇಟಿ ಮಾಡಿದ್ದಾರೆ ಬೈರಮಂಗಲ ಎಲ್ಲ ಭಾಗದಲ್ಲಿ. 11/6/2006 ಬಂದು ಇಲ್ಲಿ ಪ್ರದೇಶದಲ್ಲಿ ಏನೆಲ್ಲ ನಿಮ್ಮ ಹತ್ರ ಮಾಹಿತಿ ತಗೊಂಡ್ರು. ಈ ವ್ಯಾಪ್ತಿಯಲ್ಲಿ 6,959 ಎಕರೆ ಖಾಸಗಿ ಜಮೀನು ಅಂದ್ರೆ ರೈತರದು, ಸರ್ಕಾರಿ ಜಮೀನು 2,725, ಒಟ್ಟು 9,684 ಎಕರೆ. ಇದನ್ನ ಶಿವಕುಮಾರ್ ಕೊಟ್ಟಿರೋ ವರದಿ. ಈ 2,725 ಎಕರೆ ಹೇಳೋರಲ್ಲ ಇಲ್ಲಿ 2006ರಲ್ಲಿ, ಈ 2,000 ಎಕರೆ ಎಲ್ಲೋಯ್ತು? ಈಗ ನೋಟಿಫಿಕೇಶನ್ ಮಾಡಿದಿರಲ್ಲ, ಸರ್ಕಾರದ ಭೂಮಿ ಯಾರ್ಯಾರಿಗೆ ಕೊಟ್ರಿ 2,000 ಎಕರೆ? ಇದು ಒಂದು ಭಾಗ ಇರಲಿ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಇಲ್ಲಿ 18,000 ಜನಸಂಖ್ಯೆ ಇದೆ, 3,000 ಮನೆ ಇದೆ, 1,56,000 ತೆಂಗಿನ ಗಿಡ, 48,886 ಅಡಿಕೆ ಗಿಡ, 34,813 ಇತರೆ ಮರ, 28,275 ಮಾವಿನ ಮರ, 6,003 ಹುಣಸೆ ಮರ, 48,000 ತೇಗದ ಮರ, 13,000 ಬೇವಿನ ಮರ, ಇವೆಲ್ಲ ಇದೆ ಅಂತ ಹೇಳೋದ್ರ ಜೊತೆಗೆ 1,130 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನಾನು ಕೊಡ್ತಾ ಇರೋದಲ್ಲಪ್ಪ, ಇದು ಯಾರಪ್ಪ ಮಿನಿಸ್ಟ್ರು ಅಂದಲ್ಲಪ್ಪ ಲೀಡ್ರೆ ಮಾಗಡಿ, ನಮ್ಮ ಮಂಜಣ್ಣ ಮಿನಿಸ್ಟ್ರು. ಅಯ್ಯೋ ನಾವು ಕಾಣದೇ ಇರೋದ, ನಾವು ಕಾಣದೇ ಇರೋ ಅಶೋಕ, ನಾನು ಕಾಣದೇ ಇರೋ ಮಂತ್ರಿಗಿರಿನ, ನಾವು ಕಾಣದೇ ಇರೋ ಮಂತ್ರಿಗಿರಿನ. ಏನದೇನು ಕೊಂಬಿದೆಯಾ ಮಂತ್ರಿಗಿರಿ? ಸ್ಪೆಷಲ್ ಆಗಿ ಕೊಂಬಿದೆಯಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಷಯ ತಿಳ್ಕೊಂಡು ಮಾತಾಡು. ಅದೆಲ್ಲ ಹೆಂಡದ ಅಂಗಡಿ ಮುಂದೆ ಕೂತ್ಕೊಂಡು ಮಾತಾಡ್ತಾರಲ್ಲ, ಅದೆಲ್ಲ ಮಾತಾಡೋದು, ಅದನ್ನೆಲ್ಲ ಮಾತಾಡೋದು. ಇಲ್ಲಿ ಏನ್ ಹೇಳಿದಿರಪ್ಪ, ಈ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚನೆ